ಹಂಗ್ರಿ ಆಗಲೇ ನನಗ್ ಬೈಸಿರ್ ನೀವು ಗಜ್ಮಾ ಮುತ್ಯ ನನ್ ಗಜ್ಮಾ ಅಂದ್ರೆ ಏನ್ ಹೇಳ್ರಿ ಅಂದಳಪ್ಪ ಈ ತಂಗಿ ಹೇಳಂದಳ ಬ್ಯಾಡ ತಂಗಿ ಗಜ್ಮಾದ ಅರ್ಥ ಕೇಳಬೇಡ ನೀ ಹಾ ಬಾಳ ಅದರ್ದು ಈಗಿನ ಗಜ್ಮಾ ಅಂದ್ರೆ ಈಗಿನ ಹುಡುಗರು ನಗ್ತಾವ ಈ ಗಜ್ಮಾ ಬೇರೆ ಅದು ಗಜ್ಮಾ ಬೇರೆನೆ ಅದು ಗಜ್ಮಾದ ಅರ್ಥ ದೊಡ್ಡದ ಬಾಯಿ ಅದು ಹೇಳ್ಬೇಕಾದ್ರೆ ಬಾಳದ ಯಾಕಂದ್ರ ಗ ಅಂದ್ರ ನಾನು ಹಾ ಗಜ ಅಂದ್ರ ಆನಿ ಆನೆ ಅದು ಮದ ಏರಿ ಅದ ಮದ ಏರಿರುವಂತ ಆನಿ ಹೆಸರೇ ಗಜ್ಮಾ ಅಂತೇಳಿ ಹಿಂದಕ್ಕೊಂದು ಫಿಲಿಂ ಬಂದಿತ್ತು ಅದು ಹಿಂದಿ ಫಿಲಮ್ ಅದು ಈ ಕಡೆ ಅವ ಯಾರು ಶಿವಪುತ್ರ ಬಾಯಿ ಹೊಡಿ ಗಜ್ಮಾ ಮುತ್ಯ ಅಂತೇಳಿ ಅದು ಬೇರೆ ಮಾಡ್ಯಾನ ನೀ ಹಂಗೇನ್ ತಿಳ್ಕೊಬೇಡ ಬಾಯಿ ನಾನು ಎಟ್ಟೆಯಲ್ಲಿ ನೀನ್ ಅಣ್ಣ ಇದ್ದೀನಿ ನನಗೂ ಅದರ ಅರ್ಥ ಗೊತ್ತಿಲ್ಲ ಅಂದಿ ಹೇಳ್ತಾರ ಅವರು ಅದರ ಅರ್ಥ ಗೊತ್ತದ ಅದಕ್ಕೆ ನೀ ಹಿಂಗ ಹಾಡ್ಬೇಡ ಯಾಕಂದ್ರ ಮತ್ತ ಹುಡುಗಿ ಬೈತದ ಬಂದು ಹೌದು ಬೈಸ್ಕೊಳಪ್ಲೇದಾರ ನೀನೇ ಬೈಸ್ಕೋ ಯಾಕತಿ ಕೇಳಿದ್ರ ಅದ ಮಾತಾಡ್ತಾ ವಿಷಯ ಏನೇನಾದು ಅನ್ನೋಂತ ತಮ್ಗೆಲ್ಲರಿಗೂ ಗೊತ್ತದ ಆ ವಿಷಯ ಈಗ ತೆಗಿಲಿಕ್ಕ ಆ ಪ್ರಸಂಗ ಉಳಿದಿಲ್ಲ ತೆಗೀರಿ ಉಂಟು ಯಾಕತಿ ಕೇಳಿದ್ರ ಸ್ವಲ್ಪ ನಾ ಏನೋ ಒಂದಿಷ್ಟು ನಮ್ಮ ಸರ್ಜೋಡಿ ಹಾಡುವಂತ ಕಲಾವಿದರಿಗಂದ್ರ ಸುಚಿತ್ರಾ ಬಾಯಿಗೆ ಒಂದ್ ಮಾತು ಹೇಳ್ದ ಏನ್ರಿ ಮಾತಾ ಗದ್ದಲ್ ಮಾಡ್ಬೇಡ್ರಿ ಕಾಕಾ ಸುಮ್ ಕುಂದ್ರ ಉಂಟು ಸ್ವತಃ ನಡೆಸಿ ಏನ್ ಮಾತಾಡಿದತಿ ಕೇಳಿದ್ರ ಏನ್ರಿ ನೋಡು ಬಾಯಿ ಹಿಂಗ ಜನಪದ ಹಾಡಿದ್ರ ಬುದ್ಧಿ ಮಾತು ಹೇಳಿದೆವು ನೀವು ಫಸ್ಟಿನ ಸಂಧಿಗೆ ಏನಂತ ಹಾಡಿದ್ರಿ ನೀಡೋ ಶಿವ ನೀಡದಿರೋ ಶಿವ ನಮಗ್ ಖುಷಿ ಆಯ್ತು ಹೌದು ಹೆಣ್ಮಕ್ಳಿಗಣ್ಣ ತವರಿಗೆ ನಾ ಬಂದ್ರ ನನಗ್ ಬಂಗಾರ ಬಳಿ ಮಾಡಿಸ್ಕೊಡ್ಬೇಕಂತ ಬೇಡ್ಕೊಂಡಿ ಅದು ಖುಷಿ ಆಯ್ತು ಅದು ಖುಷಿ ಆಯ್ತವ ಹಿಂದ್ರ ಗಾಡಿ ನನಗ್ ಕಡಿತಾರತ್ ಹಾಡಿದಲ್ಲ ಅದು ಕೆಟ್ಟ ಅನಸ್ತು ಹೌದು ನಿನ್ ಹಾಡ್ಬೇಡ್ದವ ಅಂದ ಕೂಡ್ಲೆ ಬಾಯಿ ಅವ್ರೊಂದ್ ಮಾತು ಹೇಳಿದ್ರು ಏನ್ ಹೇಳ್ತಾರೆ ಬಾಯಿ ನೀ ನನ್ನ ಕರೆಸದವೇನು ನೀನು ನಮಗ್ ರೊಕ್ಕ ಕೊಟ್ಟವೇನು ನೀ ನಮಗ್ ಗುರು ಏನು ಅಂತ ಕೇಳಿದ್ರು ಹೌದಾ ನೋಡವ ನಾನೇನು ಗುರುನು ಅಲ್ಲ ಏನು ಹೌದು ಇರ್ರಿ ನಾ ಗುರುನು ಅಲ್ಲ ನೀನು ಕಲಸದವನು ಅಲ್ಲ ಕಲಸದ ಮಾಸ್ತರ್ನು ಅಲ್ಲ ಹೌದು ಯಾಕಂದ್ರ ಕೆಲವೊಬ್ರು ಏನಂತಾರ ನಿಮಗ ನನ್ನಂಗ ತಂಗಿ ಅತ್ ಪ್ರೀತಿದಿಂದ ಕರೆಯಂಗಿಲ್ಲ ಹೌದು ಹೌದು ಮೇಡಮ್ ಅತ್ ಮಾತಾಡ್ತಾರ ಹೌದು ಅದಕ್ಕೆ ಅದು ನನ್ನ ಕಡೆ ಪದ್ಧತಿ ಇಲ್ಲ ಹೌದು ಯಾಕಂತ ಕೇಳಿದ್ರ ನಾ ಹೇಳುದ್ರೊಳಗೆ ತಿಳ್ಕೊಬೇಕಾಗಿತ್ತು ನೀವು ತಿಳ್ಕೊಲಿಲ್ಲ ಹೌದು ಹೊಳ್ಳಿ ಏನ್ ಹೇಳಿದ್ರಿ ನೀವು ಏನ್ ಹೇಳಿದ್ರಿ ದೊಡ್ಡ ಶಾಣೆ ನನ್ನ ಶಾಸ್ತ್ರ ಹೇಳ್ತಾರ ತಾವೇ ಬದನೆಕಾಯಿ ತಿಲ್ಲಕತ್ತಾರಂದ್ರಿ ಹೌದವ ನಾ ತಿಳಿಲಾರ್ದೆ ಬದನೆಕಾಯಿ ತಿಂದಿನಿ ತಿಳ್ಕೊ ನಾ ತಿಳಿಯಲ್ಲ ಯಾಕತ್ ಕೇಳಿದ್ರ ನಾ ಕಲೀಲಾರ್ದವ ಇದ್ದೀನಿ ನೀ ಎಟ್ಟೆಯಲ್ಲಿ ಕಲ್ತಾಕಿದ್ದಿ ಹೌದು ಮತ್ತ ನಾ ತಿಳಿಲಾರ್ದವ ಏನಾರೆ ಅಂದ್ರೆ ನೀ ತಿಳ್ದಾಕಿರ ಸುಮ್ಮ ಅಷ್ಟರೇ ನೀವು ಇಟ್ಕೊಂಡು ಕುಂದ್ರಬೇಕಾಗಿತ್ತಲ್ಲ ಹೌದು ಇದು ಹುಚ್ಚದ ಅಂತ ಹೇಳಿ ಮತ್ತ ಲಾಸ್ಟಿಗೆ ಒಳಮಾರಿಯಕ್ಕೆ ಮತ್ತೇನ ಸಾರಸದೊಳಗೆ ಗೊತ್ತದೇನ್ರಿ ಏನ್ರಿ ನಮ್ಮ ಅಣ್ಣ ನಟ್ ನಾ ಶಾಣೆ ಇಲ್ರಿ ಅಣ್ಣ ದೊಡ್ಡವನ ಇಲ್ಲ ನೀ ಹಿಂಗ ಅಂದಿತ್ತಿಲ್ಲ ಏನ್ ಕಪಾಳ ಗಡ್ಡಿಗೆ ಹೊಡಿಬೇಕತ್ ಮಾಡಿದ ಇಲ್ಲ ಸಾರಿಸಿ ರಂಭಿಸಿದ ಚಲೋ ಅದ ಹೌದು ನಾ ಯಾಕೆ ಹೇಳ್ತೀನಿ ಮಾತಂದ್ರ ಯಾಕ್ರಿ ನೋಡು ದೇವ್ರ ಎಲ್ಲಾನು ನಿನ್ನ ಕೊಟ್ಟಾನ ಹೌದು ಅದಕ್ಕ ಆಗಿರ್ತದ ಒಂದಿಷ್ಟು ಒಳ್ಳೆ ದಾರಿಗೆ ಬಾ ಅಂತೇಳಿ ಸ್ವತಃ ನಡೆಸಿನಿ ಖರೆ ಹೌದು ಆದ್ರೆ ನಿನಗ ಕೋಪದಿಂದ ನಾ ಏನೂ ಹೇಳೇ ಇಲ್ಲ ಹೌದು ಅದಕ್ಕ ಈಗ ಕೊನೆಯದಾಗಿ ಏನ್ರಿ ಒಂದ್ 4 ನುಡಿ ಪದ ಹಾಡೋದದ ಹೌದು ಯಾವ ತಾಯಿದರ್ ನಿಮ್ಮೇಲೆ ಹಾಡ್ಬೇಕಾಗ್ಯದ ಹೌದು ಬಾಯಿನೂ ಹಾಡ್ಯಾಳ ನಾನು ಹಾಡ್ತೀನಿ ಹೌದು ಹಾಡೋಕ್ಕಿಂತ ಮೊದಲು ಒಂದು ಮಾತು ಹೇಳ್ತೀನಿ ಏನ್ರಿ ನಮ್ಮ ನಬಿ ಸರ್ ಅವರೊಂದು ಮಾತು ಹೇಳಿದ್ರು ಏನ್ ಹೇಳ್ತಾರೆ ಮಾತಿನ ಮುತ್ತತ್ ನಾವು ಇಟ್ಟಿದೆವು ಆದ್ರೆ ಅದು ಮುತ್ತು ಯಾಕೋ ಇವತ್ತು ಹಾದಿ ಬಿಡುತ್ತು ಅಂತ ಹೇಳಿದ್ರು ಇರ್ಲಿ ನಾ ಏನ್ ಕೇಳ್ತೀನಿ ನಾ ಎಟ್ಟೆ ಆಗ್ಲಿ ಸಣ್ಣವ ಹೌದು ಇನ್ನ ಅಂಬೆಗಾಲ ಇಟ್ಟಿನಿ ನಾ ಬಂದು ಈಗ ಒಂದ್ 10 ವರ್ಷ ಐತ್ ನಾ ಹಾಡ್ಲಕತ್ತು ಹೌದು ತಾವರೇ 40 ವರ್ಷ ಹಾಡಿರಿ ಹೌದು ಅಂದ್ರ ನಾ ನಿಮಗ ಟೇಜ್ ಮ್ಯಾಗ ಏನು ಕೆಣಕಲಿಲ್ಲ ಅಂದ್ರೆ ಮಾತಿನ ಮುತ್ತನವ್ರ ಅಂದಂಗೈತ್ ನನಗ ನೀವು ಮತ್ ಏನರೇ ನಿಮ್ಮ ತಪ್ಪ ನಾ ಕೇಳಿದ್ರ ಮಾತಿನ ಮುತ್ತ ಆಗಲ್ಲೇನ ಹಿಂಗ ನಿಮಗ್ ಹೊಗಳದ್ರ ಮಾತಿನ ಮುತ್ತ ಹತ್ತಿದ್ರಿ ನಿಮಗ್ ಏನ್ರಿ ನಾ ಕೆಣಕದ್ರ ಮಾತಿನ ಮುತ್ತ ಇಲ್ಲತ್ತಿದ್ರಿ ಅಂದ್ರೆ ನನಗೆ ಮಾತಿನ ಮುತ್ತ ಅನ್ಬೇಡ್ರಿ ನೀವು ಹೌದು ಹೌದು ಯಾಕಂದ್ರೆ ದೊಡ್ಡವ್ರಿದ್ದೀರಿ ನಿಮ್ಗೆ ಸತಾ ನಡೆಸಿ ನಾ ಇಲ್ಲಿ ತಪ್ಪ್ಯಾದ ಕೇಳ್ಬೇಕಂತ ಕೇಳಿದ ಹೌದು ಆದ್ರೂ ಕೂಡ ಕಾರ್ಯಕ್ರಮ ರೊಟೇಷನ್ ಅದು ನಿಮಗೆ ಗೊತ್ತಾ ನಮಗೆ ಗೊತ್ತಾ ಹೌದು ಏನೋ ನಿಮಗೂ ಹಂಗ ವೃತ್ತಿ ಬಂದದ ನಮಗೂ ಹಂಗ ಬಂದದ ಹೌದು ಆದ್ರೂ ಕೂಡ ನಾವು ಮಾಡುವಂತ ಕಾಯಕ ನಾವು ಮಾಡುವಂತ ಮಾತ ಹೌದು ಅದು ಜನರಿಗೆ ಒಂದು ಸಂದೇಶ ಆಗಬೇಕು ವಿನ ಅದನ್ನ ತಪ್ಪು ಹೋಗಬಾರ್ದು ಅನ್ನುವಂಥದ್ದು ಉದ್ದೇಶನ ಇಟ್ಕೊಂಡು ಹೇಳಿನಿ ಹೌದು ಅದಕ್ಕೆ ಯಥಾ ಪ್ರಕಾರವಾಗಿ
ನಮ್ಮ ತಾಯಿ ದೇವರು ಕೊನೆ ಸಂದದೇವ ನಿಮ್ ಮುಂದೆ ಹಾಡ್ಲಕ್ಕ. ಹೌದು. ಮುಂದೆ ನಿಮಗೆ ದೇವ್ರು ಕೂಡಿಸ್ಕೊಟ್ರ ಹಾಡ್ತೀವಿ, ಇಲ್ಲಂದ್ರ ಇಲ್ಲ. ಇಲ್ಲ. ಗಂಡನ ಮನಿ ಒಳಗ ಹ್ಯಾಂಗ ಹೆಣ್ಣು ಮಕ್ಕಳು ನಡಿಬೇಕು, ಅತ್ತಿ ಮಾವರ ಜೊತೆ ಸೊಸಿ ಸಂಬಂಧ ಹೆಂಗಿರಬೇಕು, ಭಾವ ಮೈದುಂಡ್ರ ಜೊತೆ ಹೆಂಗ ಸಂಬಂಧ ಇರಬೇಕು, ಹೌದು. ತವ್ರ ಮನೆ ಕೀರ್ತಿ ಹೆಂಗ ತರಬೇಕು ಅನ್ನುವಂಥದ್ದು ಒಂದು ಬಹಳ ಒಳ್ಳೆ ಪದ ಹಾಡೋದು. ಹೌದು. ಅದೇ ನಮ್ಮ ತಂಗಿ ಹಿಂದಿನ ಸಂಧಿನೊಳಗೆ ಹಾಡಿದಳಲ್ಲ, ಹೊಸ ಧಾಟಿ ಒಳಗ. ಆ ಪದ ಹಾಡಿ ನಮ್ಮ ಕಾರ್ಯಕ್ರಮಕ್ಕೆ ಮಂಗಲ ಮಾಡುದದ. ಪದ್ಯದೊಳಗ ಅರ್ಥದ ಬರೇ ಪದ ಕೇಳಬೇಡ್ರಿ, ಅರ್ಥದ ಶಬ್ದಕ್ಕೊಂದು ಅರ್ಥ ಇರ್ತದ. ಹೌದು. ಆ ಶಬ್ದದ ಅರ್ಥ ಮಾಡ್ಕೊಂಡದನ್ನು ಕೂಡ ನಿಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕಂತ ಹೇಳಿ ನಾ ನಿಮಗೆ ಕೈ ಮುಗಿದು ಕೇಳಿಕೊಂಡು ಒಂದು 4 ನುಡಿ ಪದ್ಯ ಹಾಡ್ತೀನಿ. ನೀವು ಚಂತಾನ ಕೇಳಿದಿಷ್ಟೇ. ಈ ಪದ್ಯದೊಳಗ ರುಚಿ ಅದ, ವಿಚಾರ ಕೇಳಿದಿರಿ ಅಂದ್ರೆ ನೀವು ಕೇಳಿದಕ್ಕ ಸ್ವಾರ್ಥಕ್ಕಾಗ್ತದ ಅನ್ನುವಂತ ಮಾತು ಹೇಳಿ ಯಥಾ ಪ್ರಕಾರ ಕ್ಯಾಲಿ ಹಾಡಿ ಚಾನ್ಸ್ ಇಲ್ಲ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡೋಣ. ಅದರಿಂದ ನಿಮಗ ಸದ್ಗತಿ, ಪ್ರೀತಿಲಿ ಮಾಡು ಪತಿ ಭಕ್ತಿ, ಅದರಿಂದ ನಿಮಗ ಸದ್ಗತಿ. ನಿಂದು ಬೆಳೆಯಲಿ ಭವದೊಳು ಕೀರ್ತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ. ಅದರಿಂದ ನಿನಗ ಸದ್ಗತಿ, ಅದರಿಂದ ನಿನಗ ಸದ್ಗತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ. ರಾಯದೋಳು ಮನ ಇದ್ದಂಗ ಕೋತಿ, ಕಂಡಲಿ ಹಾರಾಡತ್ತದ ಹಾಕದ ಕಲ್ಲತ್ತಿ, ಕಾಮುಕ ಜನರು ಬಂದರ ಒತ್ತಿ, ನೋಡಬ್ಯಾಡ ಅವರಿಗೆ ನೀನೆದರೆತ್ತಿ. ಜನ ಮೆಚ್ಚಬೇಕ ನೋಡಿ ನಡತಿ, ಶರಗೊತ್ತು ಕೆಳಗ ಮಾಡ ಮಾತಿ, ಜನ ಮೆಚ್ಚಬೇಕ ನೋಡಿ ನಡತಿ, ಶರಗೊತ್ತು ಕೆಳಗ ಮಾಡು ಮೋತಿ, ಜನ ಮೆಚ್ಚಬೇಕ ನೋಡಿ ನಡತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ. ಅದರಿಂದ ನಿನಗ ಸದ್ಗತಿ, ಪ್ರೀತಿನ ಮಾಡ ಪತಿ ಭಕ್ತಿ, ಅದರಿಂದ ನಿನಗ ಸದ್ಗತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ, ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೊಳು ಕೀರ್ತಿ.
ಭಾವ ಮೈದುನ ಬೈದರತ್ತಿ ಉತ್ತರ ಕೊಡಬ್ಯಾಡ ತಾಳವ ಶಾಂತಿ ಹೊದ್ದಾಗಿ ಅತ್ತಿ ಕೊಟ್ಟರ ಬುತ್ತಿ ತಾಳಿ ಬಾಳವ ತಂಗಿ ಬಿಡಬ್ಯಾಡ ರೀತಿ ಹೆಣ್ಣಂದರ ಇದ್ದಂಗ ಧರ್ತಿ ನಿಮ್ಮೊಳಗ ಐತಿ ಘನ ಶಕ್ತಿ ಹೆಣ್ಣಂದರ ಇದ್ದಂಗ ಧರ್ತಿ ನಿನ್ನೊಳಗ ಐತಿ ಘನ ಶಕ್ತಿ ಹೆಣ್ಣಂದರ ಇದ್ದಂಗ ಧರ್ತಿ ನಿಮ್ಮೊಳಗ ಐತಿ ಘನ ಶಕ್ತಿ ನೀಯಾಗಿ ಬಾಳವ ಗರ್ತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ನೀಯಾಗಿ ಬಾಳವ ಗರ್ತಿ ನಿಂದು ಬೆಳೆಯಲಿ ಭವದೊಳು ಕೀರ್ತಿ ಮನದಾಗ ಮನೆಯ ಮಾಡಿಕೊಂಡೆ ಮರಿಲಾಕ ಹೊಸದಲ್ಲ ಪ್ರೀತಿ ಮನದಾಗ ಮನೆಯ ಮಾಡಿಕೊಂಡೆ ಮರಿಲಾಕ ಹೊಸದಲ್ಲ ಪ್ರೀತಿ ನೀನ ಪಾತರ ಗಿತ್ತಿ ನಿನ್ನ ಹ್ಯಾಂಗ ನನ್ನ ಪರಲಿ ನೀನ ಪಾತರ ಗಿತ್ತಿ ನಿನ್ನ ಹ್ಯಾಂಗ ನನ್ನ ಪರಲಿ ಅಲ್ಲೋ ನಾ ಏನ್ ಪದ ಹಾಡ್ಲಕತ್ತೀನಿ ನೀ ತೆಳಗೇನ್ ಚಾಲು ಮಾಡಿದಿ ಪಾತ್ರಗಿ ಬಿಡು ಯಾ ಪಾತ್ರಗಿತ್ತು ಆ ಕಡೆ ಬಿಡು ಅಂತ ಹೇಳಿ ನೀ ಪಾತ್ರಗಿತ್ತಿ ಹಿಡ್ದಿದೆಲ್ಲ ಮತ್ತಕ್ಕೆ ಆ ಹುಡುಗಿ ಸಿಟ್ಟಿಗೆ ಬರ್ಲಾರ್ದು ಏನ್ ಮಾಡ್ತದೋ ಹ್ಯಾಂಗ್ರಿ ಆಗಳೇ ನನಗ್ ಬೈಸಿವ್ರು ನೀವು ಗಜ್ಮಾ ಮುತ್ಯ ನನ್ ಗಜ್ಮಾ ಅಂದ್ರೆ ಏನ್ ಹೇಳ್ರಿ ಅಂದಳಪ್ಪ ಆಯ್ತು ತಂಗಿ ತಂಗಿ ಹೇಳಂದಳ ಬ್ಯಾಡ ತಂಗಿ ಗಜ್ಮಾದ ಅರ್ಥ ಕೇಳಬೇಡ ನೀ ಹಾ ಬಾಳ ಅದರದು ಈಗಿನ ಗಜ್ಮಾ ಅಂದ್ರೆ ಈಗಿನ ಹುಡುಗರು ನಗ್ತಾವ ಈ ಗಜ್ಮಾ ಬೇರೆ ಅದು ಗಜಮ ಬೇರೆನೆ ಅದು ಗಜ್ಮಾದ ಅರ್ಥ ದೊಡ್ಡದ ಬಾಯಿ ಅದು ಹೇಳ್ಬೇಕಾದ್ರೆ ಬಾಳ ಅದ ಯಾಕಂದ್ರ ಗ ಅಂದ್ರ ನಾನು ಹಾ ಗಜ ಅಂದ್ರ ಆನಿ ಆನೆ ಅದು ಮದ ಏರಿ ಅದ ಮದ ಏರಿರುವಂತ ಆನಿ ಹೆಸರೇ ಗಜಮಾ ಅಂತೇಳಿ ಹಿಂದಕ್ಕೊಂದು ಫಿಲಿಂ ಬಂದಿತ್ತು ಅದು ಹಿಂದಿ ಫಿಲ್ಮ್ ಅದು ಅದು ಈ ಕಡೆ ಅವ ಯಾರು ಶಿವಪುತ್ರ ಬಾಯಿ ಹೊಡಿ ಗಜ್ಮಾ ಮುತ್ಯ ಅಂತೇಳಿ ಅದು ಬೇರೆ ಮಾಡ್ಯಾನ ನೀ ಹಂಗೇನ್ ತಿಳ್ಕೊಬೇಡ ಬಾಯಿ ನಾನು ಎಟ್ಟೆಯಲ್ಲಿ ನೀನ್ ಅಣ್ಣ ಇದ್ದೀನಿ ನನಗೂ ಅದರ ಅರ್ಥ ಗೊತ್ತಿಲ್ಲ ಅಂದಿ ಹೇಳ್ರತ್ತಾರ ಅವರು ಅದರ ಅರ್ಥ ಗೊತ್ತದ ಅದಕ್ಕೆ ನೀ ಹಿಂಗ ಹಾಡ್ಬೇಡ ಯಾಕಂದ್ರ ಮತ್ತ ಹುಡುಗಿ ಬೈತದ ಬಂದು ಹೌದು ಬೈಸ್ಕೊಳಪ್ಲಿದಾರ ನೀನೇ ಬೈಸ್ಕೋ ಹೌದು ಇಲ್ಲಿ ಯಾಕ ನಾ ತರ್ಬೀನಿ ಅಂದ್ರ ಯಾಕ್ರಿ ತಾಯಿ ಇದ್ರೊಳಗ ಒಂದು ಶಬ್ದ ಬಳಕೆ ಮಾಡದನ ಏನ್ರಿ ಇಲ್ಲಿ ಒಂದು ಶಬ್ದ ಬಳಕೆ ಮಾಡ್ದ ಏನು ಶರಗ್ ಹೊತ್ತು ಕೆಳಗ ಮಾಡು ಮೋತಿ ಹಾ ಜನ ಮೆಚ್ಚಬೇಕ ನೋಡಿ ನಡತಿ ಹೌದು ಹೌದು ಕೇಳಿಸ್ತಿಲ್ಲೇವ ನಮಗೆ ನುಡಿ ಕೇಳ್ಸದ ಯಾಕ ನಾ ಶರಗ್ ಹೊರುವತ್ತಂದ್ರ ಯಾಕ್ರಿ ನಮ್ಮ ಪದ್ಧತಿ ಹೆಂಗದಂದ್ರ ಹೆಂಗ್ರಿ ನೋಡ್ರಿ ಮುದುಕಿಗಿ 80 ವರ್ಷ ಸನಿ ಬಂದದ ಆಕಿ ಅವಾಗ 70 ಬಂದದ ಎಲ್ಲರೂ ವಯಸ್ಸದವ್ರು ಕೂತಿರಿ 60 ವರ್ಷ 50 ವರ್ಷ ಮೇಲ್ಪಟ್ಟದವ್ರು ನೋಡ್ರಿ ಪಾಪ ಶರಗ್ ಹ್ಯಾಂಗ ಹೊಚ್ಕೊಂಡ್ ಕೂತಾರ ಅವ್ರು ಹೌದು ಬಹಳ ಕಿಮ್ಮತ್ತಿನ ಮಾತದವ ನಗ್ಶೆಟ್ಟಿ ತಿಳ್ಕೋರಿ ನಗರಿ ಆದ್ರೆ ಇದ್ರ ಕಿಮ್ಮತ್ತು ತಿಳ್ಕೋರಿ ಹೌದು ನಮ್ಮ ದೇಶದ ಪರಂಪರೆ ಮತ್ತು ನಮ್ಮ ದೇಶದ ಪದ್ಧತಿ ಹೆಂಗದಂದ್ರ ಹೆಂಗ್ರಿ ಹಿಂದಕ್ಕೆ ನಮ್ಮ ಪಟಕದ ಮುತ್ಯಾಗಳ ಕಾಲಕ್ಕ ಲಗ್ನ ಆಗಿ ಹೆಂಡತಿ ಮನೆಗೆ ಬಂದಳಂದ್ರ 2-3 ಮಕ್ಕಳಾಗತನ ಗಂಡನ ಮುಖ ನೋಡ್ಲಿಲ್ಲಕ್ಕಿ ಹೌದು ಹೆಂಗಂದ್ರ ಗಂಡನ ಜೋಡಿ ಹೆಂಗ್ ಮಾತಾಡ್ತಿದ್ಳು ಗೊತ್ತದೇನ್ರಿ ಹೆಂಗ್ರಿ ಅದರದೇ ಆದಂತ ಒಂದು ಮರ್ಯಾದೆ ಅದ ಹೌದು ಹೆಂಗ್ ಮಾತಾಡ್ತಿದ್ಳು ಹೆಂಗ ಗಂಡನ ಜೊತೆ ಮಾತಾಡ್ಬೇಕಾದ್ರೆ ಶರಗ ಮರಿ ಮಾಡಿ ಮಾತಾಡ್ತಿದ್ರು ಹೌದೌದು ಹೌದಿಲ್ಲವ ಶರಗ ಮರಿ ಮಾಡಿ ಅಂದ್ರ ಮರ್ಜಿ ತಟ್ಟು ಅಷ್ಟೊಂದು ಖುಷಿ ಅಷ್ಟೊಂದು ಆನಂದಿತ್ತು ಅವ್ರಿಗೆ ಅವಾಗ ಹೌದು ಈಗ ಹಂಗಾದೇವ ಹೆಂಗ್ರಿ ಹಂಗ ಉಳ್ದದ ಈಗ ಉಳ್ದಿಲ್ಲ ಅದು ಬಿಡ್ರಿ ಹಾ ನಾ 20 ವರ್ಷದ ಹಿಂದ ದನ ಮೈಸ್ತಿದ್ದ ಹೌದು 10 ವರ್ಷ ನಾವಿದ್ದಾಗ ಹೌದು ದನ ಮೈಸ್ತಿದ್ರಿ ಹೌದು ದನ ಮೈಸುವತ್ನ್ಯಾಗ ನಾ ದನಾನೇ ಮೈಸೇನ್ರಿ ಸಾಲಿ ಕಲ್ತಿಲ್ಲ ನಿಜವಾಗ್ಲೂ ನಾ ಹೆಬ್ಬಟ್ಟಿನ ಮನುಷ್ಯ ಅದೀನಿ ಹೌದು ದನ ಮೈಸುವತ್ನ್ಯಾಗ ನಮ್ಮ ಹೊಲದಾಗ ಜೇನ್ ಕಂಟಿಗೆ ಹತ್ತು ಅಂದ್ರ ಜೇನ್ ಬಿಡಿಸಿ ನಾ ತಿತ್ತಿದ್ದ ಹೌದು ಆ ಜೇನಿನ ಮ್ಯಾಣ ತಂದದು ತಾಯಿ ಕೊಡ್ತಿದ್ದೇವ ಹೌದು ನಮ್ಮ ತಾಯಿಗೆ ಆ ಜೇನಿನ ಮ್ಯಾಣ ನಮ್ಮ ತಾಯಿ ಏನ್ ಮಾಡ್ತಿದ್ಳು ಅದು ಚಂದಾಗಿ ಕಾಸ್ತಿದ್ಳು ಹೌದು ಕಾಶಿ ಅದನ್ನೊಂದು ಡಬ್ಬಿ ಒಳಗೆ ಬಚ್ಚಿಡ್ತಿದ್ಳು ಹೌದಿಲ್ಲ ಕರೆಕ್ಟ್ ಸುಳ್ಳಿದ ಮಾತು ಬಚ್ಚಿಡ್ತಿದ್ಳು
ಆ ಮ್ಯಾಣ ಏನು ಬಚ್ಚಿಟ್ಟು ಮುಂಜಾಳೆ ಎದ್ದು ಝಳಕ ಮಾಡ್ದಳು. ನಮ್ಮ ತಾಯಿ ಏನು ಮಾಡ್ತಿದ್ದಳು, ನಮ್ಮ ಅಪ್ಪನ ಕಾಲಿಗೆ ಬೀಳ್ತಿದ್ದಳು. ಹೌದು ಪ್ರತ್ಯಕ್ಷ ನನ್ನ ಕಣ್ಣಿಲೆ ನಾನು ನೋಡಿದ್ ಹೇಳ್ತೀನಿ. ಹೌದು ನಮ್ಮ ತಂದೆ ಕಾಲಿಗೆ ಬೀಳ್ತಿದ್ದಳು. ಏನು ಒಲಿ ಅಡಿಗೆ ಮಾಡ್ತಿದ್ದಳು, ಆ ಒಲಿಗೆ ಪೂಜೆ ಮಾಡಿ ಸಾರಿಸಿ ಅದಕ್ಕೆ ಕುಂಕುಮ ಹಚ್ಚಿ ಅದಕ್ಕೆ ಕಾಲಿಗೆ ಬಿದ್ದು. ಹೌದು ನೇಮ್ ನಿಷ್ಠೆಯಲ್ಲಿ ಅರಿವಿ ಉಟ್ಕೊಂಡು ಆ ಮ್ಯಾಣ ಹಣೆ ಮೇಲೆ ಇಟ್ಕೊಂಡು ಅದ್ರ ಮ್ಯಾಲ ಕುಂಕುಮ ಹಚ್ಕೊಂಡಳ ಅಂದ್ರೆ ನಮ್ಮ ತಾಯಿ ಕುಂಕುಮ ಇನ್ನೂ 8 ದಿವಸ ಅಳಕಂಗಿಲ್ಲ. ಹೌದು ಹೌದು ಇನ್ನು ಈಗಿನವ್ರು ಹೆಂಗ್ ಬಂದಾರವ, ಹೆಂಗ್ರಿ? ಮೊನ್ನೆ ಒಬ್ಬಾಕಿ ಅಲ್ಲಿ ಬಾದಿದಿಂದ ಬಿಜಾಪುರ ಹೊಂಟಾಳು. ಅವತ್ತೇ ಲಗ್ನ ಗಂಡನ ಮನೆಗೆ ಹೊಂಟಾಳ. ಪಕ್ಕದೊಳಗೆ ಇಂತ ಆಯಿ ಕೂತಾಳ. ಹೌದು ಸ್ವಲ್ಪ ನೆದರ್ ಮಂಜಾಗಿದ್ದು ಆ ಹುಡುಗಿ ಅವತ್ತೇ ನೋಡ್ರಿ ಹೆಂಗದ, ಈ ಆಗಿನ ಜಮಾನೆ ಹೆಂಗದ, ಈಗ ಹೆಂಗ್ ಬಂದದ ನೋಡ್ರಿ. ಹೌದು ಮಗ್ಗಲ ಶಿಟ್ಟಿಗೆ ಮುದುಕಿ ಕೂತದ, ಅಲ್ಲೇ ಹುಡುಗಿ ಕೂತ. ಆ ಹುಡುಗಿಗೆ ನೋಡಿ ಮುದುಕಿ ಒಂದ್ಸವನ ಅಳ್ಳಕತ್ರಿ. ಹೌದು ಹೌದು ಒಂದ್ಸವ ಅಳ್ಳಕತ್ತು. ಯಾಕ ತಂಗಿ ನಿನ್ನ ಇಂಥದ್ಯಾಕ ಹಣೆ ಬಾರ, ದೇವ್ರ ಏನು ಕೆಟ್ಟ, ನಿನಗೆ ಹಿಂಗ್ಯಾಕೆ ಮಾಡ್ದ, ಹಿಂಗ ಅನ್ಯಾಯ ಮಾಡಬಾರ್ದಾಗಿತ್ತು ಮುದುಕಿ ಅಳ್ಳಕತ್ತು. ಹೌದು ಆ ಹುಡುಗಿ ನೋಡತ್ತಾನ. ನೋಡಿ ಒಂದು ಮಾತು ಕೇಳ್ದಳಕಿ, ಏನು ಅಲ್ಲ ಈ ಯಾಕೆ ಅಳ್ಳಕತ್ತಿದಿ, ಏನಾಗ್ಯದ, ಮನ್ಯಾಗ ಯಾರಿಗೆ ಏನಾಗ್ಯದೇನೋ ಅಂತ ಕೇಳ್ದಳು. ಅದೇ ಹುಡುಗಿನೇ ಮುದುಕಿ ಕೇಳ್ದಳು ಏನತ್ತ. ಅವಾಗ ಮುದುಕಿ ಏನ್ ಅನ್ಬೇಕ್ರಿ, ಇಲ್ಲ ತಂಗಿ ನಮ್ಮ ಮನ್ಯಾಗ ಏನಾಗಿಲ್ಲವ, ನಾನ್ ನಿನಗ ನೋಡಿ ನೋಡಿ ಅಳ್ಳಕತ್ತೀನಿ. ಯಾಕ ತಂಗಿ ದೇವ್ರನ್ ಕೆಟ್ಟ, ನಿನ್ ಗಂಡ ಇಟ್ಟದವ್ಡಿ ಯಾಕೆ ಸತ್ತ ಅಂದಳಕಿ. ಹೌದಾ? ಅವತ್ತೇ ಹೊಂಟದ್ರಿ ಅದು ಹುಡುಗಿ. ನಿನಗೆ ಹೇಳ್ತೀನ್ರಿ, ಮುದುಕಿಗೆ ಸಿಟ್ಟು ಬಂದ ನೀನು ಬಾಯಾಗ ಮಣ್ಣು ಕ್ವಾಡ ಮುದುಕಿ ಬಿಡ್ಲಿ ಕಪಾಳ ಗಡ್ಡಿ. ಹೌದು ಯಾಕೆ ಯಾವ ಅಂದಳಕಿ. ಯಾಕೆ ನಿನ್ ಗಂಡ ಏನೂ ಆಗಿಲ್ಲ, ಈಗೇ ನಡ್ಲಿಕ್ಕೆ ಹೊಂಟೇನಂದಾಗ ಆ ಮುದುಕಿ ಹೇಳ್ತು, ಏನತ್ತ. ಅಲ್ಲ ತಂಗಿ ಇವತ್ತೇ ಲಗ್ನಾಗಿ ಹೊಂಟೇನಂದಿ, ನಿನ್ನ ಹಣೆ ಮೇಲೆ ಕುಕಾಮ್ ಕಾಣ್ಲಿಲ್ಲವ ಅಂದಳಕಿ. ಹೌದಾ? ಅದು ಪದ್ಧತ ನೋಡ್ರಿ ರಾಮನ ಕಾಲಕ್ಕ ರಾಮನ್ ಚರಿತ್ರೆ ನೋಡ್ರಿ, ರಾಮಾಯಣ ನೋಡಿರಿ. ರಾಮಗ ಸೀತಾ ಏನಂತ ಕರಿತಿದ್ದಳ್ರಿ, ಏನ್ರಿ ಏನಂತ ಕರಿತಿದ್ದಳವ, ಸ್ವಾಮಿ ಅಂತ ಕರಿತಿದ್ದಳು. ಗಂಡಗ ಕರಿತಿದ್ದಳಿಲ್ಲ. ಅದಕ್ಕ ಈ ತಾತ ಬಂದ್ರ ಗಂಡಗ ದೇವ್ರ ಅಂತ ಕರಿತಿದ್ರು. ಒಂದ್ ವೇಳೆ ಪೂಜಾರಿ ಇದ್ರ ಪೂಜಾರಿ ರೀ ಅಂತ ಕರಿತಿದ್ರು. ಹೌದು ಅದು ಹೋಗ್ಯದೇವ, ಈಗೆಲ್ಲ ಪದ್ಧತಿ ಮುಣುಗ್ತು. ಈಗ ಹೆಂಗ್ ಬಂದದ್ ಗೊತ್ತದೇನ್ರಿ? ಹೆಂಗ್ರಿ? ನನ್ನ ಹೆಸರು ಏನದ್ರಿ? ನನ್ನ ಹೆಸರು ಏನದ? ಪ್ರಕಾಶ್ ಮಾಸ್ತರ್. ಹೌದು ಮಾಸ್ತರ್ ತೆಗಿವತ್ತಾಟಿ, ಮಾಸ್ತರ್ ಇನ್ನೂ ಆಗಿಲ್ಲ. ಹೌದು ಬರೇ ಪ್ರಕಾಶ್ ರೀ ಆದಿಲ್ರಿ. ನೋಡ್ರಿ, ನಾ ಕಲಬುರಗಿ ಅವ, ನೀವು ಬಿಜಾಪುರ ಜಿಲ್ಲಾದವರು. ಹೌದು ನೋಡ್ರಿ, ಪ್ರೀತಿದಿಂದ ಪ್ರಕಾಶ್ ಮಾಸ್ತರ್ ಹತ್ತೀರಿ, ಪ್ರಕಾಶ್ ಪ್ರೀತಿಲಿ ಹತ್ತೀರಿ. ಹೌದು ನೀವು ಇಷ್ಟು ಪ್ರೀತಿ ಕೊಟ್ಟಟ್ಟು ನಮ್ಮ ಕಾಲಮಾನ ಹೆಂಗಾಗ್ಯದ, ಮನ್ಯಾಗ ನನ್ನ ಹೆಂಡತಿ ಸ್ವಾಮಿ ಹತ್ತಳತ್ತೀರಿ, ಸ್ವಾಮಿ ಹತ್ತಳತ್ತೀರಿ. ಇಲ್ಲ ಬ್ಯಾಡ್ರಿ, ಸ್ವಾಮಿ ಅನ್ನ ದೂರ ಆಯ್ತು, ಬ್ಯಾಡ ದೇವ್ರೇ ಎತ್ತಳತ್ತೀರಿ. ಹೌದು ದೇವ್ರು ಅನ್ನಂಗಿಲ್ಲ. ಬ್ಯಾಡ ಡೊಳ್ಳಿನ ಪದ ಹಾಡ್ಲಕತ್ತಿ, ಪೂಜಾರಿಗಳು ಪದ ಹತ್ತೇಳಿ ಪೂಜಾರಿ ಎತ್ತಳತ್ತೀರಿ. ಇಲ್ಲ ಕರ್ಮಕ್ ಮಾಸ್ತರ್ ಎತ್ತಳತ್ತೀರಿ. ಇಲ್ಲ ಅದನ್ನು ಬಿಡ್ರಿ, ಚಂದ ನೀವು ಕರ್ದಂಗ ಪ್ರಕಾಶರೇ ಎತ್ತಳತ್ತೀರೇನು? ಏನತ್ತಾಳ್ರಿಪ್ಪ? ಪ್ರಕಾಶನು ಅನ್ನಲ್ರಿ. ನಮ್ಮ ತಂದೆ ತಾಯಿ ಮನ್ಯಾಗ ಇರ್ಲಾರ್ದು ನೋಡಿ, ನಾ ಎಲ್ಲಾರ ದೂರ ಹೊಲ್ದಾಗ ಹೋದಂದ್ರ ಪಕ್ಕಿ ಹಾಲಾಗತ್ತದ್ರಿ. ಹೌದಾ? ಈಗಿನ ಕಾಲಮಾನ ಮೊಬೈಲ್ ಚಾಲು ಇಟ್ರೇನು? ಮತ್ ನೋಡ್ ನಾನು ಹೆಣ್ತಿ ನೋಡಿ ಅದ ನನಗೆ ಊಟ ಹಾಕಿಲ್ಲ. ಹೌದು ಏನ್ ಹೇಳ್ತಾರ ಇಲ್ಲಿ? ಏನು ಹೇಳ್ತಾರ? ಏನು? ಶರಗ್ ಹೊತ್ತು ಕೆಳಗ ಮಾಡು ಮೋತಿ, ಜನ ಮೆಚ್ಚಬೇಕ ನೋಡಿ ನಡತಿ. ನೋಡಿ ನಡತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಉಳಿಯಲಿ ಭವದೋಳು ಕೀರ್ತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ಮುತ್ತೈದಿ ಹೆಣ್ಣಿಗೆ ಬೆಲೆ ಭಾಳೈತಿ, ಕಳ್ಕೊಂಡ ಹೆಣ್ಣಿಗೆ ಹೆಚ್ಚಿನ ಚಿಂತೆ. ಗಂಡನ ಆವಿ
ಭವಿಷ್ಯ ಆಗಲೆಂದು ಅತ್ತಿ ಶರಗೊಡ್ಡಿ ಶಿವನಿಗೆ ಮಾಡವ ಸ್ತುತಿ ಹೌದಾ ಬಾಳಲ್ಲಿ ಬೆಳಗುವಾಗಿ ಜ್ಯೋತಿ ಆಗಬಾರದು ನಾಯಿ ನೆಕ್ಕಿದ ಪಣತಿ ಬಾಳಲ್ಲಿ ಬೆಳಗುವಾಗ ಜ್ಯೋತಿ ಆಗಬಾರದು ನಾಯಿ ನೆಕ್ಕಿ ಪಣತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ಪ್ರೀತಿಯಿಂದ ಮಾಡಪತಿ ಭಕ್ತಿ ಅದರಿಂದ ನಿನಗ ಸದ್ಗತಿ ಪ್ರೀತಿಯಿಂದ ಮಾಡಪತಿ ಭಕ್ತಿ ಅದರಿಂದ ನಿನಗ ಸದ್ಗತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳ ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳ ಕೀರ್ತಿ ಯಾವ ಕಾಲಕ್ಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲವ ಸ್ಥಿತಿ ಆ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರುವುದು ಶ್ರುತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಣಸಿ ಪಡದಳವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಣಸಿ ಪಡದಳವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಸಿದ್ಧ ಉಣಸಿ ಪಡದಳವ ತೃಪ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ಪ್ರೀತಿಯಿಂದ ಮಾಡಪತಿ ಭಕ್ತಿ ಅದರಿಂದ ನಿನಗ ಸದ್ಗತಿ ಪ್ರೀತಿಯಿಂದ ಮಾಡಪತಿ ಭಕ್ತಿ ಅದರಿಂದ ನಿನಗ ಸದ್ಗತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳ ಕೀರ್ತಿ ನೀಯಾಗಿ ಬಾಳವ ಗರತಿ ನಿಂದು ಬೆಳೆಯಲಿ ಭವದೊಳ ಕೀರ್ತಿ ಯಾವ ಕಾಲಕ್ಕ ಕೆಡಬಾರದ ಮತಿ ಸಂತಸಕ್ಕೂ ನಂಗ ಇರಲವ ಸ್ಥಿತಿ ಆ ಜನಕನ ಮಗಳು ಜಾನಕಿ ಕತಿ ಜಗ ಇರು ತನಕ ಸಾರೋದು ಶ್ರುತಿ ಶ್ರೀರಾಮಗ ಮೀಸಲ ಬುದ್ಧಿ ಸೀತ ಉಣಸಿ ಪಡದಳವ ತೃಪ್ತಿ ಶ್ರೀರಾಮಗ ಮೀಸಲ ಬುದ್ಧಿ ಚಿತ್ತ ಉಣಸಿ ಪಡದಳವ ತೃಪ್ತಿ ಯಾವ ಕಾಲಕ್ಕೆ ಶ್ರೀರಾಮನ ಹೆಂಡತಿ ಸೀತಾದೇವಿ 2 ನಿಮಿಷದೊಳಗೆ ಇಂಥ ಒಳ್ಳೆ ವಿಷಯ ಹೇಳ್ಬೇಕಾಗ್ಯದ ಹೇಳ್ರಿಪ್ಪ ಹೇಳ್ರಿ ಇಲ್ಲಿ ಏನ್ ಬಂದದ ಏನ್ರಿ ಶ್ರೀರಾಮಗ ಮೀಸಲ ಬುತ್ತಿ ಬುತ್ತಿ ಸೀತಾ ಉಣಿಸಿ ಪಡದಾಳವ್ವ ತೃಪ್ತಿ ಹೌದೌದು ಸೀತಾನ ಇತಿಹಾಸ ನೀವೆಲ್ಲ ಕೇಳಿರಿ ಕೇಳಿರಿ ಸೀತಾದೇವಿ ಏನ್ ಹೇಳ್ದು ಹಿಂದಿನ ಜನ್ಮದೊಳಗೆ ಏನ್ ಹೇಳಿಲಿಕ್ಕೆ ನಾ ಹೇಳಕತ್ತೀನಿ ಹೇಳ್ರಿ ಹೇಳ್ರಿ ಹಿಂದಿನ ಜನ್ಮದೊಳಗೆ ಯಾರಿದ್ರು ಯಾರ್ರಿ ಪದ್ಮಕ ರಾಜನ ಮಗಳು ವೇದವತಿ ಇದ್ದಳು ಹೌದು ಹಿಂದಿನ ಜನ್ಮದೊಳಗ್ರಿ ಸೀತಾ ಹಿಂದಿನ ಜನ್ಮದೊಳಗ ಹೌದು ಯಾಕೆ ವೇದವತಿ ಆದಳಂದ್ರ ಯಾಕ್ರಿ ಪದ್ಮಕ ರಾಜ ವೇದ ಓದುವಾಗ ಮುಖದಿಂದ ಹುಟ್ಟಿದಳು ಹೌದು ಅದಕ್ಕಾಗಿ ಆಕಿ ಹೆಸರು ವೇದವತಿ ಇತ್ತು ಹೌದು ಆಕಿ ರೂಪ ಎಂತದಿತ್ರಿ ಅಂತದ್ರಿ ಬಂಗಾರ ವರ್ಣಿತ್ತು ಹೌದು ಕೂದಲೆದ್ರು ಇದ್ದು ಎದ್ರು ಬಂಗಾರ ಕೂದಲಿದ್ದು ಹೌದು ಎಷ್ಟು ಚಲೋ ಇರಬೇಡ್ರಿ ಆಕಿ ಹೌದಾ ಎಷ್ಟು ಚಲೋ ಇರಬೇಡ ವಯಸ್ಸಿಗೆ ಬಂದಳು ಹಾ ರಾಜನ ಮಗಳಿದ್ದಳು ಅರಣ್ಯದೊಳಗೆ ಇಟ್ಟಿದ ನನ್ನ ಮಗಳ ದೃಷ್ಟಿ ಯಾರಿಗೆ ಬೀಳಬಾರದತ್ತು ತಿಳ್ಕೊಂಡು ಹೌದು ಹೌದು ಮನಿ ಒಳಗೆ ಯಾರೂ ಇರ್ಲಿಲ್ಲ ಹೌದು ವೇದವತಿ ಏನ್ ಮಾಡ್ತಿದ್ದಳು ನೇಮ ನಿಷ್ಠೆಲೆ ಝಳಕ ಮಾಡಿ ಸೂರ್ಯಾಗ ಅರಗು ಕೊಡ್ತಿದ್ದಳು ಅಂದ್ರೆ ಸೂರ್ಯಾಗ ನಮಸ್ಕಾರ ಮಾಡ್ತಿದ್ಳು ಅಂತರ ಮಾರ್ಗದಿಂದ ರಾವಣ ವಿಮಾನ ತಗೊಂಡು ಹೊಂಟಿದ ಪುಷ್ಪಕ ವಿಮಾನ ಹೌದು ಈಕಿ ಮ್ಯಾಲ ನೆದರ್ ಬಿತ್ತು ನೋಡ್ರಿ ಹೌದು ಯಾರ್ದು ಯಾರ್ದು ದಶಕಂಠ ರಾವಣ ನೆದರ ವೇದವತಿ ಮ್ಯಾಲ ಬಿತ್ತು ಬೆತ್ತು
ಎಷ್ಟೋ ಹೆಣ್ಣು ಗೆದ್ದಿನ ಕರೆ ಇಂಥ ಹೆಣ್ಣು ನಾ ಎಂದೂ ನೋಡಿಲ್ಲ. ಎಂಥ ಸುಂದರ ಹೆಣ್ಣ ತಿಳ್ಕೊಂಡು ಆ ಮಾಡ್ಯದ ಮೇಲೆ ತಂದು ವಿಮಾನ ಇಳಿಸ್ದ. ಹೌದು. ವಿಮಾನ ಇಳಿಸಿದಾಗ ಆಕಿ ವೇದವತಿ ಅಂತಾಳ, ಸ್ವಾಮಿಗಳೇ ಏನು ನಮ್ಮ ಮನೆಗೆ ಅತಿಥಿಯಾಗಿ ಬಂದಿರಿ. ಹೌದು. ನಿಮಗೇನು ಸುವರ್ಣ ದಾನ ಮಾಡ್ಲೋ, ಏನ್ ನಿಮಗ ಅನ್ನ ದಾನ ಮಾಡ್ಲೋ, ಹೌದು, ಏನ್ ನಿಮಗ ವಸ್ತ್ರ ದಾನ ಮಾಡ್ಲೋ, ಏನ್ ನಿಮಗ ಇನ್ನು ರೊಕ್ಕ ರೂಪಾಯಿ ಏನ್ ಬೇಕಂತೇಳಿ ನಮಸ್ಕಾರ ಮಾಡದಳ್ರಿ. ಹೌದು. ಯಾರು? ವೇದವತಿ ರಾವಣಗರಿ. ಇದು ಹಿಂದಿನ ಜನ್ಮದೊಳಗಿದು. ಹೌದು. ಆಗಿನ ಕಾಲಕ್ಕೆ ಇದ್ದವನೇ ರೀ ಅವ. 6 ಕೋಟಿ ಆಯುಷ್ಯತ್ತು ಅವನಿಗೆ. ಹೌದೌದು. 6 ಕೋಟಿ ಆಯುಷ್ಯತ್ತು. ಅವಾಗ ಕಾಮಾತೂರಾಗಿರುವಂತ ರಾವಣ ಏನ್ ಬೇಡ್ದ? ಏನ್ ಬೇಡ್ದ? ತಗೊಂಡೇನ್ರಿ ಏನರೇ? ಏನೂ ತಗೊಳ್ಳಿಲ್ಲ. ನನಗ ರೊಕ್ಕ ಬೇಕಾಗಿಲ್ಲ, ಹೌದು, ನನಗ ರೂಪಾಯಿ ಬೇಕಾಗಿಲ್ಲ, ಹೌದು, ನನಗ ದಾನ ಏನೂ ಬೇಕಾಗಿಲ್ಲ, ನೀನೇ ಬೇಕಂತ ಹೇಳಿ ಹೋಗಿ ತುರ್ಬ ಕೈಯಾಗಿ ಹಿಡದ. ತುರ್ಬ. ಹೌದಾ? ತುರ್ಬ ಹಿಡ್ಲಿಕ್ಕೆ ಹೋದ್ರ ವೇದವತಿ ದುಷ್ಟ ನನಗೆ ಹಿಡಿತಾನ ತಿಳ್ಕೊಂಡು ಓಡ್ಲಕ್ ಚಾಲು ಮಾಡಿದ್ರು. ಗಾಳಿ ಹೆಂಗ ತುರ್ಬ ಉದ್ದಿದ್ದು, ಕೂದಲು ಉದ್ದ ಬಾಳಿದ್ದು ಪಾಪ. ಹೌದು. ಕೂದಲು ಹಾರ್ತಿದ್ದು ಓಡಿ ಬಂದು ಕೂದಲು ಕೈಯಾಗಿ ಹಿಡಿದ್ರಿ ರಾವಣ. ಹೌದು ಹೌದು. ಕೂದಲು ಕೈಯಾಗಿ ಹಿಡ್ದ. ವಿಚಾರ ಮಾಡ್ರಿ, ಇಲ್ಲಿ ಎಂತ ಶಬ್ದದ. ವೇದವತಿ ಅಂತಾಳ, ಪರಮಾತ್ಮನಿಗಾಗಿ ಮೀಸಲಿಟ್ಟ ನನ್ನ ಧ್ಯೇಯ. ಹೌದಾ? ಜನ್ಮ ಜನ್ಮಾಂತರದೊಳಗೆ ನನಗೆ ಪರಮಾತ್ಮನೇ ನನ್ನ ಪತಿ ಆಗ್ಬೇಕಂತೇಳಿ ಮೀಸಲಿಟ್ಟಿರುವಂತ ಧ್ಯೇಯಕ್ಕೊಬ್ಬ ಚಾಂಡಾಲ ಬಂದು ನನ್ನ ಕೇಶ ಮುಟ್ಟಿ ಅಪವಿತ್ರ ಮಾಡಿದ ಚಾಂಡಾಲ ತಿಳ್ಕೊಂಡು ರಾವಣನ ಬಲಿಯನ್ನು ಖಡಗಿತ್ತಲ್ಲ, ಅದೇ ಖಡಗ ತಗೊಂಡು ನಡಬಾರ್ಕಿನ ಕೂದಲು ಕಡ್ದಳೆವ. ಹೌದ್ರಿಪ್ಪ. ಹೌದು. ಏನ್ ಮುಟ್ಟಿದವ? ಏನ್ ಮುಟ್ಟಿದ? ಏನ್ ಮುಟ್ಟಿದ್ರಿಪ್ಪ? ಬರೇ ಕೂದಲಕ್ ಮುಟ್ಟಿದ್ರ ಪವಿತ್ರ ಐತ್ ಅಪವಿತ್ರ ಐತ್ ನನ್ ಧ್ಯೇಯ ಅಂದಳು. ಹೌದಾ? ಎಷ್ಟು ಸೂಕ್ಷ್ಮ ಅದ್ರಿ. ಹೌದಾ? ಆದ್ರ ಈ ದುಷ್ಟ ಮುಟ್ಟಿರುವಂತ ಕೂದಲ ಇದು ನನ್ನ ಧ್ಯೇಯ ಅಪವಿತ್ರ ಐತ್, ನಾ ಬದುಕಬಾರ್ದು ತಿಳ್ಕೊಂಡು ಹೋಗಿ ಬೆಂಕಿಯಾಗ ಹಾರ್ಕೊಂಡು ಬಿಟ್ಳು. ಹೌದಾ? ಬೆಂಕಿಯಾಗ ಹಾರ್ಕೊಂಡು ಬಿಟ್ಳು. ಆ ಬೆಂಕಿಯಾಗ ಹಾರ್ಕೊಂಡು ಮುಂದಿನ ಜನ್ಮನೇ ಸೀತಾ ಆಗಿ ಹುಟ್ಟಿ ಬಂದಳು. ಹೌದು ಹೌದು. ಸೀತಾ ಆಗಿ ಹುಟ್ಟಿ ಬಂದಳು. ಅದಕ್ಕೇನ್ ಹೇಳ್ತಾರ ಅವರು? ಏನು? ಶ್ರೀರಾಮಗ ಮೀಸಲ ಬುದ್ಧಿ, ಸೀತಾ ಉಣಿಸಿ ಪಡದಳವ ತೃಪ್ತಿ. ಶ್ರೀರಾಮಗ ಮೀಸಲ ಬುದ್ಧಿ, ಸೀತಾ ಉಣಿಸಿ ಪಡದಳವ ತೃಪ್ತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ಮಾಡಪತಿ ಭಕ್ತಿ ಅದರಿಲ್ಲ ನಿನಗ ಸದ್ಗತಿ. ಮಾಡಪತಿ ಭಕ್ತಿ ಅದರಿಲ್ಲ ನಿನಗ ಸದ್ಗತಿ. ನೇಯಾಗಿ ಬಾಳವ ಕರ್ತಿ, ಅದು ಬೆಳೆಯಲಿ ಭವದೊಳ ಕೀರ್ತಿ. ನೇಯಾಗಿ ಬಾಳವ ಕರ್ತಿ, ನಿಂದು ಬೆಳೆಯಲಿ ಭವದೊಳ ಕೀರ್ತಿ. ಕರುನಾಡ ಕರಜ್ಗಿಯ ಜಗ ಪ್ರಖ್ಯಾತಿ, ಖಾಸ ಎಲ್ಲ ಲಿಂಗ ಮಾಡ್ಯಾನ ವಸ್ತಿ. ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ, ಮುತ್ತೈದೆರ್ ಬಂದು ಬೆಳಗಿ ಆರುತಿ. ಕರಜಿಗೆ ಮಾಣಿಕನ ಕವಿತೆ, ಪ್ರಕಾಶ ಹೇಳಿ ಹಿದ್ದ ನೀತಿ. ಕರಜಿಗೆ ಮಾಣಿಕನ ಕವಿತೆ, ಪ್ರಕಾಶ ಹೇಳಿ ಹಿದ್ದ ನೀತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ನೀಯಾಗಿ ಬಾಳವ ಗರ್ತಿ, ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ಮಾಡಪತಿ ಭಕ್ತಿ ಅದರಿಲ್ಲ ನಿನಗ ಸದ್ಗತಿ. ಪ್ರೀತಿಯ ಮಾಡಪತಿ ಭಕ್ತಿ ಅದರಿಲ್ಲ ನಿನಗ ಸದ್ಗತಿ. ನೇಯಾಗಿ ಬಾಳವ ಗರತಿ, ನಿಂದು ಬೆಳೆಯಲಿ ಭವದೊಳ ಕೀರ್ತಿ. ನೇಯಾಗಿ ಬಾಳವ ಗರತಿ, ನಿಂದು ಬೆಳೆಯಲಿ ಭವದೊಳ ಕೀರ್ತಿ. ಕರುನಾಡ ಅಲ್ಲಿ ಬಾದಿ ಜಗ ಪ್ರಖ್ಯಾತಿ, ಖಾಸ ಎಲ್ಲ ಲಿಂಗ ಮಾಡ್ಯಾನ ವಸ್ತಿ. ಏ ಪ್ರತಿ ವರ್ಷ ಜಾತ್ರೆಗೆ ಜನ ಬಂದು ಜಾಸ್ತಿ, ಮುತ್ತೈದೆರ ಬಂದು ಬೆಳಗಿ ಆರುತಿ. ಕರಜಿಗೆ ಮಾಣಿಕನ ಕವಿತೆ, ಪ್ರಕಾಶ ಹೇಳಿ ಇಂಥ ನೀತಿ. ಕರಜಿಗೆ ಮಾಣಿಕನ ಕವಿತೆ, ಪ್ರಕಾಶ ಹೇಳಿ ಇಂಥ ನೀತಿ. ನೀಯಾಗಿ ನೀಯಾಗಿ ನೀ
ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ಮನದಾಗ ಮನೆಯ ಮಾಡಿಕೊಂಡೆ ಮರಿಲಾಕ ಹೊಸದಲ್ಲ ಪ್ರೀತಿ ಮನದಾಗ ಮನೆಯ ಮಾಡಿಕೊಂಡೆ ಮರಿಲಾಕ ಹೊಸದಲ್ಲ ಪ್ರೀತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ ನೀ ಆಗಿ ಬಾಳುವ ಗರ್ತಿ ನಿಂದು ಬೆಳೆಯಲಿ ಭವದೋಳು ಕೀರ್ತಿ. ನನಗ ಇದು ಸಂಬಂಧ ಇಲ್ಲ ನೋಡಪ್ಪ ನೀ ಜಾನಪದ ಹಾಡಿದ ಸುಚಿತ್ರಾಗ ನಿನಗೆ ಸಂಬಂಧ ಅದು ನೀವ್ಯಾಕೆ ಹಾಡಿದ ಆ ಮಗಳ ಮೇಲೆ ಹಾಡ್ಯಾನ ಯಾರು ಆಕೆ ಮಗಳ ಮೇಲೆ ಹಾಡ್ಯಾನ ಆಯ್ತಾಯ್ತು ಮಗಳು ಕೊಡ್ತಾಳ ತಗೋ ಯಾಕೆ ಹಾಡಲೆಕ್ಕ ನನಗೆ ಸಂಬಂಧ ಇಲ್ಲದು ಅದಕ್ಕೆ ಕಾರ್ಯಕ್ರಮ ಬಹಳ ಒಳ್ಳೆ ಕಾರ್ಯಕ್ರಮ ಆಗ್ಯದ ಏನಾದರೂ ಹೆಚ್ಚು ಕಡಿಮೆ ಮಾತಾಡೋದ್ರೊಳಗ ಎಲ್ಲೂ ಇಲ್ಲದ ನಾಲಿಗೆ ಎಡವಿ ಏನಾರೇ ಮಾತಾಡ್ತಿರ್ತೀವಿ ಅಭಿಮಾನಕ್ಕೆ ಬಿದ್ದು ನಾವಾಗ್ಲಿ ನಮ್ಮ ಸಂಗಿನವ್ರಾಗ್ಲಿ ಯಾಕ ಮಾತಾಡ್ಬೇಕತ್ತ